ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಇದು ಅವರ ಮೊದಲ ಭೇಟಿ. ಮಂಡ್ಯ ಜಿಲ್ಲೆಗೆ ಅವರು ಈ ಹಿಂದೆ ಬಂದಿದ್ದಾರೆ, ಬಟ್ ಇದು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಮೊದಲ ಭೇಟಿ. ಅದರಲ್ಲೂ ಇವತ್ತು ತುಂಬಾ ಮಹತ್ವವಾದಂತಹ ದಿನ. ಬಾಲಗಂಗಾಧರನಾಥ ಶ್ರೀಗಳ ಭೈರವೈಕ್ಯ ಮಂದಿರವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈ ಮಂದಿರದ ವಿಶೇಷತೆ ಬಗ್ಗೆ ನಾವು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. 80 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಈ ಭೈರವೈಕ್ಯ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಬೆಳಗ್ಗೆ 10 ಗಂಟೆಗೆ HAL ಏರ್ಪೋರ್ಟ್ಗೆ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಆದಿಚುಂಚನಗಿರಿಗೆ ಭೇಟಿ ಕೊಡ್ತಾರೆ. ಗೋರಕ್ಷಕನಾಥರು ತಪಸ್ಸು ಮಾಡಿದಂತಹ ಜ್ವಾಲಾಪೀಠಕ್ಕೆ ಮೊದಲು ಭೇಟಿ ಕೊಡ್ತಾರೆ. ಅಲ್ಲಿನ ದರ್ಶನ ಪಡೆದ ಬಳಿಕ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿಗೆ ಭೇಟಿ ಕೊಡ್ತಾರೆ. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಪ್ರಧಾನಿ ಮೋದಿ ಸ್ವಾಗತಕ್ಕೆ ಆದಿಚುಂಚನಗಿರಿ ಮಠ ಸಜ್ಜಾಗಿದೆ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್ ನೇರ ಸಂಪರ್ಕದಲ್ಲಿ. ರೋಹಿತ್, ಯಾವ ರೀತಿಯಾದಂತಹ ಸಿದ್ಧತೆಗಳು ಅಲ್ಲಾಗಿದೆ ಅಂತ? ಮಮತಾ ಮೋದಿ ಅವರ ವೆಲ್ಕಮ್ಗಾಗಿ ಚುಂಚನಗಿರಿಯ ಮಠದಿಂದ ಎಲ್ಲ ರೀತಿಯಂಥ ಸಿದ್ಧತೆ ಕೂಡ ಆಗಿರುವಂಥದ್ದು. ಜೊತೆಗೆ ಬಿಗಿ ಪೊಲೀಸ್ ಭದ್ರತೆ ಮತ್ತು SPGಯಿಂದಲೂ ಕೂಡ ಭದ್ರತೆ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಮಠದ ರಸ್ತೆ ಇದು ನೋಡ್ತಾ ಇದ್ದೀವಿ. ಇಲ್ಲಿಂದ ಸರಿಸುಮಾರು 1-1.5 ಕಿಲೋಮೀಟರ್ ಇರುವಂಥದ್ದು ವೇದಿಕೆ ಕಾರ್ಯಕ್ರಮ ಮತ್ತು ಜೊತೆಗೆ ಮಠ. ಇಲ್ಲೇ ಕೂಡ ಪೊಲೀಸರು ಬರುವಂಥ ವಾಹನಗಳೆಲ್ಲವನ್ನು ತಡೀತಾ ಇದ್ದಾರೆ. ಜೊತೆಗೆ ಬರುವಂಥ ಜನರೆಲ್ಲರೂ ಕೂಡ ಬೇರೆ ಒಂದು ಜಾಗದ ಮೂಲಕವಾಗಿ ಅವರೆಲ್ಲರೂ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗಬೇಕು. ಅದರದೇನು ಮೋದಿ ಅವರು ಸುಮಾರು 11 ಗಂಟೆಯಷ್ಟೊಳಗೆ ಏನು ಇಲ್ಲಿರುವಂಥ ಹೆಲಿಪ್ಯಾಡ್ಗೆ ಬರ್ತಾರೆ. ಅದಾದ ನಂತರವಾಗಿ ಜ್ವಾಲಾಪೀಠಕ್ಕೆ ಭೇಟಿ ನೀಡಿ ಅಲ್ಲಿ ಒಂದು 5 ನಿಮಿಷ ಕಳೀತಾರೆ. ತದನಂತರವಾಗಿ ನೇರವಾಗಿ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿಗೆ ತೆರಳಿದು ಅಲ್ಲಿ ಮಹಾಮಂಗಳಾರತಿಯಲ್ಲಿ ಭಾಗಿಯಾಗ್ತಾರೆ. ತದನಂತರವಾಗಿ ಏನು ಲೋಕಾರ್ಪಣೆಗೊಳ್ಳಿರುವಂತಹ ಗುರುಪೀಠಕ್ಕೆ ಹೋಗ್ತಾರೆ. ಅಲ್ಲಿ ಲೋಕಾರ್ಪಣೆ ಮಾಡಿ ಬಾಲಗಂಗಾಧರ ಶ್ರೀಗಳ ಆಶೀರ್ವಾದವನ್ನು ಕೂಡ ತೆಗೆದುಕೊಳ್ಳುವಂಥದ್ದು. ನಂತರವಾಗಿ ನೇರವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾರೆ. ವೇದಿಕೆ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವಿದೆ. ಪುಸ್ತಕ ಬಿಡುಗಡೆಯನ್ನು ಮಾಡಿ ತದನಂತರವಾಗಿ ಶ್ರೀಮಠದಿಂದ ಒಂದಷ್ಟು ಗೌರವ ಸಮರ್ಪಣೆಯನ್ನು ಮೋದಿ ಅವರಿಗೆ ಮಾಡುವಂಥದ್ದು. ತದನಂತರವಾಗಿ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಜನರನ್ನು ಉದ್ದೇಶಿಸಿ ಮೋದಿ ಅವರು ಮಾತನಾಡಲಿದ್ದಾರೆ. ವೇದಿಕೆಯಲ್ಲಿ ಕೇವಲ 8 ಮಂದಿಗಷ್ಟೇ ಅವಕಾಶ ಇದೆ ಕೂರಲು ನಿಟ್ಟಿನಲ್ಲಿ ಕೂಡ. ಅದರಲ್ಲಿ ಪ್ರಮುಖವಾಗಿ 3 ಮಂದಿಗಷ್ಟೇ ಭಾಷಣವನ್ನು ಕೊಟ್ಟಿರುವಂಥದ್ದು. ಸದ್ಯ ಬಿಗಿ ಪೊಲೀಸ್ ಭದ್ರತೆ ಇಡೀ ಚುಂಚನಗಿರಿಯಾದ್ಯಂತ ಇರುವಂಥದ್ದು. ಇನ್ನೊಂದು ಕಡೆ ಶ್ರೀಮಠದಿಂದ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಭೈರವೈಕ್ಯ ಮಂದಿರ, ಈ ಮಂದಿರ ನಿರ್ಮಾಣಕ್ಕೆ ಸಾಕಷ್ಟು ವರ್ಷಗಳ ಪ್ರಯತ್ನ, ಶ್ರಮ ಎಲ್ಲವೂ ಕೂಡ ಇತ್ತು. ಅದರ ಫಲವನ್ನು ನಾವಿವತ್ತು ಅದ್ಭುತವಾದಂತಹ ಶಿಲ್ಪಕಲೆಯ ಮೂಲಕ ನೋಡ್ತಿದ್ದೀವಿ. ಶಿಲ್ಪಕಲೆಯ ವಿನ್ಯಾಸದ ಬಗ್ಗೆ ಕೂಡ ಈಗಾಗಲೇ ಆ ಮಂದಿರ ನಿರ್ಮಾಣ ಮಾಡಿದವರು ಹೇಳಿದ್ದಾರೆ. ತುಂಬ ವಿನೂತನವಾದಂತಹ ಆರ್ಕಿಟೆಕ್ಚರ್, ಇನ್ಫ್ಯಾಕ್ಟ್ ಇತಿಹಾಸದ ಶ್ರೀಮಂತಿಕೆಯನ್ನು ಈ ಆರ್ಕಿಟೆಕ್ಚರ್ನ ಪ್ರತಿ ಕಲ್ಲುಗಳು ಕೂಡ ಹೇಳುತ್ತೆ.